ದಕ್ಷಿಣ ಕರ್ನಾಟಕದ ತುತ್ತ ತುದಿಯ ಕ್ಷೇತ್ರ ಅಂದರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಇದು ಮೈಸೂರು ಜಿಲ್ಲೆಯ 4 ಕ್ಷೇತ್ರಗಳು ಹಾಗೂ ಚಾಮರಾಜನಗರ ಜಿಲ್ಲೆಯ 4 ವಿಧಾನಸಭೆಗಳನ್ನು ಒಳಗೊಂಡಿದೆ. ಈ ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಅಂತ ಹೆಸರಾಗಿದೆ. ಜೊತೆಗೆ ಇಲ್ಲಿ ಹಿಂದುಳಿದವರು ಮತ್ತು ದಲಿತರು ಈ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಈ ಒಂದು ಪ್ರದೇಶ ಹಿಂದುಳಿದ ಪ್ರದೇಶ ಅನ್ನೋ ಒಂದು ಹಣಪಟ್ಟಿಯನ್ನು ಹೊಂದಿದೆ. ಹಾಗಾಗಿ ನಾವು ಈಗ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಕ್ಷೇತ್ರದ ಒಂದು ಹಂಗಳ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೇಳ ತಂಡದ ಮುಖಾಂತರ ಒಂದು ವೇದಿಕೆಯನ್ನು ಕಲಿಸ್ಕೊಡ್ತಾ ಇದ್ದೀವಿ. ನಿಮ್ಮ ಅಭ್ಯರ್ಥಿ ಯಾರಾಗಬೇಕು, ನಿಮ್ಮ ಅನಿಸಿಕೆಗಳೇನು, ನೀವು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನು ನಾವು ಜನರನ್ನ ಕೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಹಂಗಳ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಗ್ರಾಮದ ಜನರೇ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಈಗ ಕೇಳಿ ತಂಡ ಮುಖಾಂತರ ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡೋಣ, ಬನ್ನಿ. ನಾವೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮದಲ್ಲಿದ್ದೀವಿ. ಈಗಾಗಲೇ ನಮ್ಮ ಕೇಳು ತಂಡ ಇಲ್ಲಿಗೆ ಬಂದಿದೆ. ಜನರು ಕಾತರದಿಂದ ಕಾಯ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ, ಅನಿಸಿಕೆಗಳು ಮತ್ತು ತಮ್ಮ ನಿರೀಕ್ಷೆಗಳನ್ನು ವ್ಯಕ್ತಪಡಿಸೋದಕ್ಕೆ ಇಲ್ಲಿ ಜನರು ಕಾಯ್ತಾ ಇದ್ದಾರೆ. ಅವ್ರನ್ನ ಆಹ್ವಾನ ಮಾಡೋಣ. ತಾವೆಲ್ಲರೂ ಇಲ್ಲಿ ನಮ್ಮ ವೇದಿಕೆ ಮೇಲೆ ಬಂದು ತಮ್ಮ ಮುಕ್ತ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೋದು. ನಿಮ್ಮ ಅನಿಸಿಕೆಯನ್ನು, ನಿಮಗೆ ಯಾರು ಓಟ್ ಹಾಕಬೇಕು, ಯಾರು ಪ್ರಧಾನಿ ಆಗಬೇಕು ಮತ್ತು ಯಾರು ಹಾಕಬಾರ್ದು, ನಿಮ್ಮ ಸಮಸ್ಯೆಗಳೇನಿದೆ ಮತ್ತು ನಿಮ್ಮ ನಿರೀಕ್ಷೆಗಳೇನಿದೆ ಅದನ್ನು ತಾವು ತಮ್ಮ ಈ ಒಂದು ವೇದಿಕೆಯಲ್ಲಿ ಮುಕ್ತವಾಗಿ ಹಂಚ್ಕೊಳ್ಬೋದು ಅಂತ ನಾನು ತಮ್ಮನ್ನೆಲ್ಲ ಆಹ್ವಾನ ಮಾಡ್ತೀನಿ. ಕೇಳ್ರಿ, ಈ ಸರಿ ಲೋಕಸಭಾ ಚುನಾವಣೆಗೆ ದೇಶದಲ್ಲಿ ಅತ್ಯಂತ ಉನ್ನತ ಮಟ್ಟದ ಪ್ರಧಾನಿಯನ್ನ ಆಯ್ಕೆ ಮಾಡಕ್ಕೋಸ್ಕರ ಬಿಜೆಪಿಯನ್ನ ಗೆಲ್ಲಿಸಲೇಬೇಕು. ಕೇಳಿ, ದೇಶದ ಹಿತಾಸಕ್ತಿ, ದೇಶದ ಭದ್ರತೆ, ದೇಶದ ಆರ್ಥಿಕತೆ, ದೇಶದ ಜನರ ಸಾಮಾಜಿಕ ಮತ್ತು ಮೂಲಭೂತ ಹಕ್ಕುಗಳ ಒಂದು ಸಮರ್ಥ ಅಭಿವೃದ್ಧಿಗೋಸ್ಕರ ಕೇಳಿ ಬಿಜೆಪಿಗೆ ತಮ್ಮ ಅಮೂಲ್ಯವಾದ ಮತವನ್ನ ಹಾಕಿ. ಇಲ್ಲಿಯ ನಮ್ಮ ಸ್ಥಳೀಯ ಸಮಸ್ಯೆಗಳು ಒಂದು ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಸದ್ಯದ ಮಟ್ಟಿಗೆ, ಈಗಿನ ಮಟ್ಟಿಗೆ ಸುಧಾರಣೆಯಾಗಿದೆ. ಇನ್ನು ಕೆಲವು ಸಂಘ ಸಂಸ್ಥೆಗಳು ಮತ್ತೆ ಶಾಲೆಗಳು ಮತ್ತೆ ವೈದ್ಯಕೀಯ ಹಾಸ್ಪಿಟಲ್ಗಳು ಇಂಥ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿವೆ. ಅದನ್ನ ಈ ಒಂದು 5 ವರ್ಷದಲ್ಲಿ ಬಗೆಹರಿಸ್ತಾರ ಅಂತ ನಾನು ಒಂದು ವಿಶ್ವಾಸದಿಂದ ಬಿಜೆಪಿಗೆ ತಾವು ಎಲ್ಲರೂ ಅಭಿಪ್ರಾಯ ಕೊಟ್ಟು ಮತ ಹಾಕ್ಬೇಕಂತ ಕೇಳ್ಕೊತಾ ಇದ್ದೀನಿ. ಕೇಳಪ್ಪ ಕೇಳಿ, ನಮ್ಮ ಗುಂಡ್ಲುಪೇಟೆ ತಾಲೂಕು ಮಾಧವಪುರ ಗಂಟ ಎಲ್ಲ ಅಭಿವೃದ್ಧಿ ಕಾರ್ಯ ಆಗಿವೆ. ನಮ್ಮೂರಲ್ಲಿ ಏನು 5% ಕೆಲಸ ಉಳ್ಕೊಂಡಿದೆ. ಆದ್ರಿಂದ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು. ಕೇಳಿ, ಈ ಬಾರಿ 2019ನೇ ಸಾಲಿನಲ್ಲಿ ನಡೆತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಭಾಗದಲ್ಲಿ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂತಹ ಆರ್ ಧ್ರುವನಾರಾಯಣರವರು 10 ವರ್ಷದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ದೇಶದಲ್ಲಿ 4ನೇ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅದು ನಮ್ಮ ರಾಜ್ಯಕ್ಕೆ ಮೊದಲನೇ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಇಡೀ ರಾಜ್ಯಕ್ಕೆ ಅದು ಗೌರವ ಕೊಡ್ತಕ್ಕಂತಹ ವಿಚಾರ. ಅದರಿಂದ ದಯವಿಟ್ಟು ಎಲ್ಲ ದಯಮಾಡಿ ಹಸ್ತದ ಗುರುತಿಗೆ ವೋಟ್ ಮಾಡಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಬೆಂಬಲಿಸಬೇಕು. ಧ್ರುವನಾರಾಯಣರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ದಯಮಾಡಿ ಎಲ್ಲ ಕೇಳಿ, ಈ ಬಾರಿ ದಯಮಾಡಿ ಎಲ್ಲ ಬಿಜೆಪಿಯನ್ನ ಬೆಂಬಲಿಸಬೇಕು. ಯಾಕಂದ್ರೆ ಈ ದೇಶ ಕಂಡಂತ, ಈ ಪ್ರಪಂಚ ಕಂಡಂತ ಶ್ರೇಷ್ಠ ನಾಯಕ ಅಂದ್ರೆ ನರೇಂದ್ರ ಮೋದಿ ಅವರು. ಇವತ್ತು ಪ್ರಪಂಚದಲ್ಲಿ ಇಂಥ ನಾಯಕನ ನಾವು ನಮ್ಮ ದೇಶದಿಂದ ಇದುವರೆಗೂ ನೋಡಿರ್ಲಿಲ್ಲ. ಮತ್ತೊಮ್ಮೆ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಿ ಆಗ್ಬೇಕು. ಸಂಸದರು ಯಾರೇ ಆದ್ರೂ ಕೆಲಸ ಮಾಡ್ತಾರೆ. ಸಂಸದರು ಬಂದಂತವ್ರು ಆಯ್ಕೆ ಆದಾಗ ಯಾರು ಮಾಡ್ಬೋದು. ಇವರು ಸಹ 5 ಬಾರಿ ಗೆದ್ದಿದ್ದಂತವ್ರು. ಶ್ರೀನಿವಾಸ್ ಪ್ರಸಾದ್ ಅವರು ಹಿಂದೆ 2 ಬಾರಿ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ರು, ಅದರಲ್ಲಿ ಬೇರೆಯವ್ರು ಬಂದಿದ್ದಾರೆ. ಈ ಬಾರಿ ಸಂಸದರಾಗಿ ಮತ್ತೆ ಆಯ್ಕೆ ಆಗಬೇಕು. ದೇಶದಲ್ಲಿ ಇವತ್ತು ಏನೇ ಆದ್ರೂ ಮತ್ತೆ ನರೇಂದ್ರ ಮೋದಿ ಅವರೇ ಪ್ರಧಾನಿ, ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರೇ. ಹಾಗಾಗಿ ನರೇಂದ್ರ ಮೋದಿ ಅವರನ್ನು ನಾವು ಬೆಂಬಲಿಸಬೇಕು ಅನ್ನೋದೇ. ಆದ್ರೆ ಇವತ್ತು ನಮ್ಮ ಕ್ಷೇತ್ರದಿಂದನೂ ಸಹ ಬಿಜೆಪಿ ಅಭ್ಯರ್ಥಿಯಾದ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನ ಕೊಟ್ಟು ಗೆಲ್ಲಿಸಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿ ಆಗಬೇಕು. ಇಡೀ ಪ್ರಪಂಚವೇ ಇವತ್ತು ನಮ್ಮ ದೇಶನ ಈ ಕಡೆ ತಿರುಗಿ ನೋಡ್ತಾ ಇದೆ. ಯಾರೇ ಬಾಯಲ್ಲಿ ಬರಲಿ, ಮಕ್ಕಳಾಗ್ಲಿ, ವಯಸ್ಸಾದವರಾಗಿರ್ಲಿ, ಯಾರೇ ಆಗಿರ್ಲಿ, ಇವತ್ತು ನರೇಂದ್ರ ಮೋದಿ ಮತ್ತೆ ಈ ದೇಶದ ಪ್ರಧಾನಿಯಾಗಿ ಮತ್ತೊಂದು ಬಾರಿ ಅವರೇ ಪ್ರಧಾನಿ ಆಗಬೇಕು ಅಂತ ದಯಮಾಡಿ ತಮ್ಮಲ್ಲಿ ಕೇಳ್ಕೊತೇನೆ. ಇವತ್ತು 18ನೇ ತಾರೀಕು ಈ ತಿಂಗಳು ಎಲೆಕ್ಷನ್ ಬಂದಿದೆ. ನಿಜವಾಗ್ಲೂ ಎಲ್ಲ ಯೋಚನೆ ಮಾಡಿ ವೋಟ್ ಮಾಡ್ಬೇಕಂತ ಒಂದು ದಿನ ಇವತ್ತು. ಯಾಕಪ್ಪ ಅಂದ್ರೆ
ಈ ಧ್ರುವನಾರಾಯಣ್ ಅವರು ದೇಶದಲ್ಲಿ 4ನೇವರು, ನಮ್ಮ ಕರ್ನಾಟಕದಲ್ಲಿ ಮೊದಲನೇವರು. ಯಾಕೆ ಅಂದ್ರೆ ಸರ್ಕಾರ ಅವ್ರದೇ ಇದ್ರು ಅಭಿವೃದ್ಧಿ ನಡ್ಕೊಂಬತ್ತಾ ಇದೆ ಅಂದ್ರೆ ಅವರ ಒಂದು ವರ್ಚಸ್ಸು. ಯಾಕಂದ್ರೆ ಧ್ರುವನಾರಾಯಣ್ ಅವರು ಇವತ್ತು ಯಾವತ್ತೇ ಆಗಲಿ ಎಲ್ಲ ಬಡವರಿಗೂ ಸ್ಪಂದಿಸ್ತಾರೆ. ಆದ್ರೆ ಶ್ರೀನಿವಾಸ್ ಪ್ರಸಾದ್ ಹೇಳ್ಬೇಕಾರೆ 12 ಗಂಟೆ. ದಯವಿಟ್ಟು ಎಲ್ಲ ನೋಡಿ ಯೋಚನೆ ಮಾಡಿ. ಕಾಂಗ್ರೆಸ್ಗೆ ಅದರದೇ ಆದಂತ 60, 70, 150 ವರ್ಷದ ಇತಿಹಾಸ ಇದೆ. ದಯವಿಟ್ಟು ಎಲ್ಲ ಈ ಮೋದಿ ಅಂದ್ರೆ ಎಲ್ಲ ಮೋದಿ ಒಬ್ಬರೇ ನಾಯಕರು ಒಪ್ಕೊಳ್ಳೋಣ. ಆದ್ರೆ ರೈತರಿಗಾಗಿ ಏನ್ ಮಾಡಿದ್ದಾರೆ? ರೈತರಿಗಾಗಿ ಯಾವ ಒಂದು ಇದಾಗಿದೆ. 6,000 ರೂಪಾಯಿ ಕೊಡಕ್ಕೆ 3 ಕಂತು. ಇಲ್ಲಿ ಸಾಲ ಮನ್ನಾ ಮಾಡಕ ನಾವು ಹಂತಂತವ ಮಾಡ್ತೀವಿ ಅಂದ್ರೆ ಇವ್ರ ಅಪ್ಪನ ಮನೆ ಅಂತ ಕೊಟ್ಟಾರ ಅಂತ ಕೇಳ್ತಾರ ಜನ. ಏನಿದು? ಅದರಿಂದ ಇವತ್ತು ರಾಹುಲ್ ಗಾಂಧಿ ಬರಬೇಕು. ಅದರಿಂದ ಎಲ್ಲ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅವ್ರಿಗೆ ಕೇಳ್ರಪ್ಪ ಕೇಳಿ. ದೇಶ ಕಂಡ ಅಪ್ರತಿಮ ದೇಶಭಕ್ತ ನರೇಂದ್ರ ಮೋದಿ. ದೇಶಕ್ಕೆ ಚೋರ್ ಬೇಕಾಗಿಲ್ಲ, ಚೌಕಿದಾರ್ ಬೇಕು. ಅಂದ್ರೆ ಪ್ರತಿಯೊಬ್ಬರ ದೇಶದ ಬಗ್ಗೆ ಪ್ರತಿಯೊಬ್ಬರಲ್ಲಿ ದೇಶಭಕ್ತಿ ಮೂಡಿಸಿದ್ದು ನರೇಂದ್ರ ಮೋದಿ. ಅದೇ ದೇಶಕ್ಕೆ ಚೋರ್ ಬೇಡ, ಚೌಕಿದಾರ್ ಬೇಕು. ನಿಖಿಲ್ ಎಲ್ಲಿದೆಯಪ್ಪ? ಕೇಳ್ರಪ್ಪ ಕೇಳಿ. ಇವತ್ತು ಈ ತಿಂಗಳ 18ನೇ ತಾರೀಕು ಚುನಾವಣೆ ನಡೀತಾ ಇದೆ, ಲೋಕಸಭಾ ಚುನಾವಣೆ. ಅದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಧ್ರುವನಾರಾಯಣ್ ಅವರು ಸ್ಪರ್ಧಿಸಿದ್ದಾರೆ. ಅವರು ನಮ್ಮ ದೇಶದಲ್ಲೇ 543 ಜನರಲ್ಲಿ 4ನೇವರಾಗಿದ್ದಾರೆ. ರಾಜ್ಯದಲ್ಲೇ ಮೊದಲನೇವರಾಗಿದ್ದಾರೆ. ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ತಾಲೂಕಾಗಲಿ ಜಿಲ್ಲೆ ಆಗಲಿ ಎಲ್ಲ ಥರನೂ. ಇವತ್ತು ನೀವೇ ನೋಡ್ತಾ ಇದ್ರಿ, ನಮ್ಮ ಬೆಟ್ಟದ ರಸ್ತೆ ಮತ್ತು ಊಟಿ ರಸ್ತೆ ಅದು ಧ್ರುವನಾರಾಯಣವರು ಅವರ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಇವತ್ತು ನಮ್ಮ ರಾಜ್ಯಕ್ಕೆ ಜಿಲ್ಲೆಗೆ ಮೊದಲನೇವರಾಗಿ ಇವತ್ತು ಹೊರಹೊಮ್ತಾ ಇದ್ದಾರೆ. ಅವರು 3ನೇ ಸಾರಿ ಸ್ಪರ್ಧಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮತ ರಾಹುಲ್ ಗಾಂಧಿ ಪರವಾಗಿ ನಿಂತಿರತಕ್ಕಂಥ ಧ್ರುವನಾರಾಯಣರಿಗೆ ಆ ಮತವನ್ನು ನೀವೆಲ್ಲ ಕೊಡಬೇಕು. ಏಕೆಂದರೆ ಇವತ್ತು ನಾವು ನೋಡ್ತಾ ಇದ್ವಿ, ಇವತ್ತು ನರೇಂದ್ರ ಮೋದಿಯವರು ಬರೀ 10 ಲಕ್ಷ ರೂಪಾಯಿ ಆಗುತ್ತೆ ಬಟ್ಟೆ ಅವ್ರು ಹಾಕೊಳ್ತಕ್ಕಂಥ ಬಟ್ಟೆ. ಅವರು ಏನಿದ್ರು ಟಾಟಾ. ಇವತ್ತು ದೇಶದಲ್ಲಿ ಬರೀ ಫಾರಿನ್ನಲ್ಲಿ ನುಗ್ಗಿ ಬಟ್ಟೆ ಹಾಕಿ ತಿರುಗಾಡ್ಕೊಂಡು ಯುವಕರಿಗೆ ಟಾಟಾ ಮಾಡಿದಲೇ ಮುಗಿದೋಯ್ತು. ಯಾವ ಅಭಿವೃದ್ಧಿನೂ ಇಲ್ಲ, ರೈತರಿಗಂತೂ ಇಲ್ಲವೇ ಇಲ್ಲ. ಇವತ್ತು ಯಾವ್ದಾದ್ರು ಅವ್ರ ಕೊಡುಗೆ ಏನಾದ್ರು ಇದೆಯಾ? ಇವತ್ತು 4-5 ವರ್ಷದಲ್ಲೇ ಮಾಡ್ಬೋದಾಯ್ತು. ಅವ್ರು ಗೆದ್ದಾಗ 2,000 ರೂಪಾಯಿ ಕೊಟ್ಟಿರಿ. ಇವತ್ತು ಬಡವರಿಗೆ 30,000 ರೂಪಾಯಿ ತಲುಪೋದವ್ರು ಇರೋವರೆಗೆ. ಇವತ್ತು ಕೊನೆ ಹಂತದಲ್ಲಿ ಎಲೆಕ್ಷನ್ ಇದೆ ಅಂತೇಳಿ 2,000 ರೂಪಾಯಿ, ಅದು 4 ತಿಂಗಳಿಗೆ ಒಂದ್ಸಾರಿ 6,000 ರೂಪಾಯಿ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಇದ್ದಾರೆ. ಇವತ್ತು ಯಾರಿಗೂ ಒಂದು ಪೈಸೆ ಬಂದಿಲ್ಲ. ಇವತ್ತು ನಮ್ಮ ಸರ್ಕಾರ ತಿಂಗಳಿಗೆ 6,000 ರೂಪಾಯಿ ಕೊಡ್ತೀವಿ, ವರ್ಷಕ್ಕೆ 72,000 ರೂಪಾಯಿಯನ್ನು ಅವರ ಅಕೌಂಟ್ಗೆ ಹಾಕ್ತೀವಿ ಅಂತೇಳಿ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಇದೇ ಶ್ರೀನಿವಾಸ್ ಪ್ರಸಾದ್ ಅವರು ಕ್ಯಾಂಡಿಡೇಟ್ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರೆವಿನ್ಯೂ ಮಂತ್ರಿ ಆಗಿದ್ದು. ಅವರು 200 ಮುಖ್ಯಮಂತ್ರಿ ಬಿಟ್ಟರೆ 200 ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ಅವ್ರನ್ನ ಕಿವಿ ಕೇಳಲ್ಲ, ಕಣ್ಣು ಕಾಣೋದಿಲ್ಲ. ಹಂಗಾಗಿ ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಏನು ಅಂತಂದರೆ, ನಾನು ಧ್ರುವನಾರಾಯಣವ್ರನ್ನ ಸೋಲ್ಸಲ್ಲಿ ಅವರ ಅಭಿವೃದ್ಧಿ. ಇನ್ನು ಜಿಲ್ಲೆಗೆ ಅಭಿವೃದ್ಧಿ ಮಾಡ್ತೀನಿ, ಬಡವರಿಗೆ ಅಭಿವೃದ್ಧಿ ಮಾಡ್ತೀನಿ ಅಂತ ಎಲ್ಲೂ ಹೇಳೇ ಇಲ್ಲ. ಧ್ರುವನಾರಾಯಣ್ ಸೋಲ್ಸಬೇಕು ಅಷ್ಟೇ ಅವರ ಇದು. ಹಂಗಾಗಿ ಇವತ್ತು ರಾಹುಲ್ ಗಾಂಧಿ ಪರವಾಗಿ ಧ್ರುವನಾರಾಯಣವ್ರಿಗೆ ನೀವೆಲ್ಲ ಮತವನ್ನು ಹಾಕಬೇಕು ಅಂತೇಳಿ ಕೇಳ್ಕೊತೀನಿ. ಕೇಳ್ರಪ್ಪ ಕೇಳಿ. ನಾನು ಹೇಳೋದೇನಂದ್ರ ಅವ ಹೇಳ್ದಾಗ ಇವ ಹೇಳ್ದಾಗ ಅಲ್ಲ ಚುನಾವಣೆ. ಯಾರು ಹೇಳ್ದಾಗೂ ಅಲ್ಲ, ಯಾರು ಹೇಳ್ದಂಗೂ ನಡೆಯೋದಿಲ್ಲ. ಧ್ರುವನಾರಾಯಣವರು ಪಾರ್ಲಿಮೆಂಟ್ಲಿ 4ನೇವರು. ಅದು ಸುಲಭ ಅಲ್ಲ. ಕೆಲಸ ಯಾರು ಮಾಡಿದಾರ ಆ ದಿಕ್ಕು ಹೋಯ್ತಾರ. ಕೆಲಸ ಮಾಡ್ದವ್ರ ದಿಕ್ಕೆ ಯಾತಕ್ಕೆ ಹೋದಾರು? ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತ ಮುಂದೆ ಚುನಾವಣೆನ ಕಾದು ನೋಡ್ಬೇಕು. ಕಾದು ನೋಡೋಗಂತ ಸುಮ್ಮನೆ ಎತ್ತಿಡಿಯೋದಲ್ಲ, ಒಬ್ಬನದಲ್ಲ ಇದು. ಯಾರು ಮಾಡೋ ಸೊತ್ತುವಲ್ಲ. ಇಲ್ಲಿ ನಡ್ತಕ್ಕಂಥ ರಾಜಕೀಯದಲ್ಲ ಇದು, ಪಾರ್ಲಿಮೆಂಟ್ಲಿ ನಡೆಯೋದವರು. ಅಲ್ಲಿ ಚುನಾವಣೆ ಏನು ನಡೀತಾ ಅದ್ರ ಮೇಲೆ ಡಿಫ್ರೆನ್ಸು. ನಾ ಹೇಳ್ದಂಗೆ ಇನ್ನೊಬ್ಬ ಹೇಳ್ದಂಗೆ ಊರ್ಲಿ ಅಲ್ಲಿ ತಾಲೂಕ್ಲಿ ಜಿಲ್ಲಾದಲ್ಲಿ ನಡೆಯೋದಲ್ಲ ಅದು. 4 ಜನ ಆಯ್ಕೆ ಮಾಡ್ತಾರಲ್ಲ, ಅದನ್ನ ಕಾದು ನೋಡಿ. ಅಸಮಟ್ಟ ಸುಮ್ಮನೆ ಅವ್ನ ಕರೆದು ಇವ್ನ ಕರೆದು ಧಿಕ್ಕರಿಸಿ ಸುಮ್ಮನೆ ಗಾಸಿ ಹೇಳ್ಸೋದಲ್ಲ ಅದು ಊರ್ಲಿ.
ಈಗ ಸದ್ಯಕ್ಕೆ ಏನಂದ್ರ ಜನ ಇರೋ ಟೈಮ್ಗ ಇಲ್ಲಿ ಸಿಕ್ಕಿದ್ದಾರೆ ಮಾತಾಡ್ತಾರ ಅಷ್ಟೇ. ಓಟು ಕಾಂಗ್ರೆಸ್ಸು, ಧ್ರುವ ನಾರಾಯಣೀಯ. ಆ ಮುಂದೆ ಏನೇ ಆಗಲಿ ಈ ವರ್ಷ ಪಾರ್ಲಿಮೆಂಟ್ಲಿ ಧ್ರುವ ನಾರಾಯಣ ಕ್ಯಾಂಡಿಡೇಟು, ಅವ್ರಿಗೆ ಓಟು. ಕೇಳ್ರಪ್ಪ ಕೇಳಿ. ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲೆಂದು ಹಾರೈಸುತ್ತಾ ದೇಶದ ಭವಿಷ್ಯಕ್ಕಾಗಿ, ದೇಶದ ರಕ್ಷಣೆಗಾಗಿ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡೋಣ ಅಂತ ಹೇಳ್ತಾ, ಇವತ್ತು ನಮ್ಗೆ ಧ್ರುವ ನಾರಾಯಣ ಹಾಕಬೇಕು. ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ, ಮತ್ತು ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕಾದ್ರೆ, ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ, ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ, ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಒಳ್ಳೆಯ ಸಂಸದರು ಬೇಕು. ಆ ಸಂಸದರು ಯಾರು ಅಂತಂದರೆ ಧ್ರುವ ನಾರಾಯಣವರು. ಯಾಕೆ ಧ್ರುವ ನಾರಾಯಣವರು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ, ಒಬ್ಬ ಸಣ್ಣ ಹುಡುಗನಿಂದ ಹಿಡಿದು ದೊಡ್ಡ ವ್ಯಕ್ತಿ ತನಕೂ ಕೈಗೆ ಸಿಕ್ಕುವಂಥ ವ್ಯಕ್ತಿ ಅಂದರೆ ಧ್ರುವ ನಾರಾಯಣ. ಆ ಧ್ರುವ ನಾರಾಯಣವ್ರು ಹೆಂಗೆ ಅಂದರೆ ಯಾರೇ ಫೋನ್ ಮಾಡಲಿ, ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷದವರಾಗಲಿ ಸ್ಪಂದಿಸಿ ಬೇಗ ಅದರ ಬಗ್ಗೆ ಕೆಲಸಗಳನ್ನ ಕಾರ್ಯರೂಪಕ್ಕೆ ತಂದು ಒಳ್ಳೆ ಸಂಸದ ಎಂದು ದೇಶಕ್ಕೆ 4ನೇ ಸಂಸದರಾಗಿ, ರಾಜ್ಯಕ್ಕೆ 1ನೇ ಸಂಸದರಾಗಿ ಇವತ್ತು 3ನೇ ಬಾರಿ ಚುನಾವಣೆಗೆ ನಮ್ಮ ಹತ್ರ ಬಂದಿದ್ದಾರೆ. ನಮಗೆ ಮತ್ತೆ ಧ್ರುವ ನಾರಾಯಣವ್ರಿಗೆ ಮತ ಹಾಕಿ ಅವ್ರನ್ನ ಮತ್ತೆ ಕೇಂದ್ರಕ್ಕೆ ಸಂಸದರಾಗಿ ಕಳಿಸ್ಬೇಕೆಂದು ಜನಗಳಲ್ಲಿ ಮನವಿ. ಕೇಳ್ರಪ್ಪ ಕೇಳಿ. ಈ ಸಾರಿ ಚುನಾವಣೆಯಲ್ಲಿ ಯಾರು ಉತ್ತಮವಾದ ವ್ಯಕ್ತಿ ಇದ್ದಾನೆ, ಉತ್ತಮವಾದ ದೇಶದಲ್ಲಿ ಯಾರು ಉತ್ತಮವಾದ ಪ್ರಧಾನಿ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ ಅಂಥವ್ರಿಗೆ ನೀವು ಓಟ್ ಕೊಡಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಒಂದು ಹುಡುಗಿಗೆ ಹೋದಾಗ ಕಪ್ಪು ಅಂದ್ರಂತ ಕಪ್ಪು ಆದ್ರೆ ಬಿಳುಪಾದ್ರೆ ಹೆಂಡ್ತಿಯವ್ರು ಸಾಕು ಅಂದಾಗ ನಮ್ಗೆ ಯಾರೇ ಏನೇ ಆಗಿರಲಿ ಲೋಕಲ್ಲಿ ನಮಗೆ ಕೆಲಸ ಆಗಬೇಕು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತ ಅಂತ ನಮಗೆ ದೇಶದ್ದು ಅದು ಇದು ಬೇಕಾಗಿಲ್ಲ, ನಮ್ಮ ಅಂಗಳದ ಅಭಿವೃದ್ಧಿ ಬೇಕು. ಅದನ್ನ ನೋಡಿ ಯಾರು ವ್ಯಕ್ತಿಗಳು ಏನು ಮಾಡ್ತಾರೆ ಅವ್ರ ಬಗ್ಗೆ ನೀವು ಕಳಕಳಿಯಿಂದ ಇದು ಮಾಡಿ. ಸಮುದ್ರದಲ್ಲ ಅದ ಬೋಟು, ಕೊಡಬೇಡಿ ನೋಟು, ಹಂಗೆ ತಗೊಳ್ಳಿ ಓಟು. ಕೇಳ್ರಪ್ಪ ಕೇಳಿ. ನಮ್ಮ ನರೇಂದ್ರ ಮೋದಿ ಬರಬೇಕು. ನಮ್ಮ ಇಡೀ ನಮ್ಮ ಕರ್ನಾಟಕನೇ ನೋಡ್ತದೆ. ಇಡೀ ನಮ್ಮ ಬಂಡೀಪುರಕ್ಕೆ ಬರಬೇಕು. ಕಾಡರಣ್ಯದಲ್ಲಿ ರೈತರಿಗೆ ಭಾರಿ ಹಣಗಳು ಒಟ್ಟಾಗಿ ಅವ್ರಿಗೆ ಪರಿಹಾರ ಕೊಟ್ಟಿದೆ. ಕೇಳ್ರಪ್ಪ ಕೇಳಿ. ನಮ್ಮ ಶ್ರೀನಿವಾಸ್ ಪ್ರಸಾದ್ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂದೇ ಬರಬೇಕು. ಕೇಳ್ರಪ್ಪ ಕೇಳಿ. 30 ವರ್ಷ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದು 10 ಬಾರಿ ಅಂಗಳ ಬಸ್ ಸ್ಟ್ಯಾಂಡ್ ಕೊನೆಗೆ 10 ಬಾರಿ ಗುದ್ಲಿ ಪೂಜೆ ಮಾಡ್ಯಾರ. ಇನ್ನೂ ಅದು ನೆರವೇರಾಗಿಲ್ಲ. ಈಗ ನರೇಂದ್ರ ಮೋದಿ ಸರ್ಕಾರ ಬರಲೇಬೇಕು. ಕಂಠ ನರೇಂದ್ರ ಮೋದಿ ಸರ್ಕಾರ ಬಂದ್ರೆ ಮಾತ್ರ ದೇಶಕ್ಕೆ ಉಳ್ಗಾಲ, ಇಲ್ಲೇನೋ ಉಳ್ಗಾಲ ಇಲ್ಲ. ಎಲ್ಲ ಗಡಿ ಪ್ರದೇಶದಲ್ಲಿ, ನಮ್ಮ ಗಡಿ ಪ್ರದೇಶದಲ್ಲಿ ಎಷ್ಟೊಂದು ಜನ ಸಾಯ್ತಾರ. ಈ ರಾಜೀವ್ ಗಾಂಧಿ ಎಲ್ಲೋಗಿದ್ದ? ಅವ್ನು ಸಾಯಾಗ ಇವ್ ಎಲ್ಲೋಗಿದ್ದ? ಅವ್ರ ಅಮ್ಮ ಇತ್ತಿಲ್ವಾ, ಅವ್ರ ಅಪ್ಪ ಇತ್ತಿಲ್ವಾ? ಅವರೆಲ್ಲ ಇದ್ದಾಗ ಯಾಕೆ ಅವ್ರನ್ನೆಲ್ಲ ಸಲ್ಕಾರ ಮಾಡಲಿಲ್ಲ? ಆದ್ರಿಂದ ದಯವಿಟ್ಟು ಕೇಳ್ರಪ್ಪ ಕೇಳಿ. ನಮ್ಮ ಮೋದಿ ಬರಲೇಬೇಕು, ನಮ್ಮ ಯಡಿಯೂರಪ್ಪ ಬರಲೇಬೇಕು. ಶ್ರೀನಿವಾಸ್ ಪ್ರಸಾದ್ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ MP ಮಾಡಲೇಬೇಕು. ಕೇಳ್ರಪ್ಪ ಕೇಳಿ. ಈ ಸಂಸದರು 2 ಬಾರಿ ಗೆದ್ದಿದ್ದಾರೆ. ಅವರ ಕಾರ್ಯಕ್ರಮ ಏನೂ ಇಲ್ಲ ಇಲ್ಲಿ, ಅವ್ರ ಕೊಡುಗೆ ಅಂಗಕ್ಕೆ ಏನೂ ಇಲ್ಲ ಇಲ್ಲಿ. ಒಂದು ಸಣ್ಣ ಕೆಲಸನೂ ಆಗಿಲ್ಲ ಧ್ರುವ ನಾರಾಯಣ್. ಅವ್ನಿಗೆ ಯಾಕೆ ಓಟ್ ಹಾಕ್ಬೇಕು? ಶ್ರೀನಿವಾಸ್ ಪ್ರಸಾದ್ ಓಟ್ ಹಾಕಬೇಕು, BJP ಗೆಲ್ಲಿಸ್ಬೇಕು, ಮೋದಿ ಬರಬೇಕು. ಈ ದೇಶ ಉದ್ಧಾರ ಆಗಬೇಕು ಅಂತ ಮೋದಿ ಬರಬೇಕು. ಧ್ರುವ ನಾರಾಯಣ್ ಒಂದು ರೂಪಾಯಿನ ಕೆಲಸ ನಮ್ಮ ಅಂಗಕ್ಕೆ ಮಾಡಿದ್ದಿಲ್ಲ, ಮುಖ ಎತ್ತು ನೋಡಿಲ್ಲ ಅವನು. ಮೋದಿ ಗೆಲ್ಲಿಸ್ಬೇಕು. ಕೋಮುವಾದಿ ಅಂತ ಕಾಂಗ್ರೆಸ್ನವರು ಅಂತಾರೆ. ಕೋಮುವಾದಿ ಆಗಿದ್ರೆ ಹಿಂದುಳಿದ ದಲಿತರಿಗೆ ಯಾಕೆ ರಾಷ್ಟ್ರಪತಿ ಕೊಡ್ತಿದ್ರು? ಕೋಮುವಾದಿ ಅಲ್ಲ. BJP ಬರಬೇಕು, ಮೋದಿ ಗೆಲ್ಲಬೇಕು, ರಾಷ್ಟ್ರ ದೇಶ ಉಳಿಬೇಕು. ಕೇಳ್ರಪ್ಪ ಕೇಳಿ. ಮೋದಿಯವರು ಅಂತ ಎಲ್ಲ ಬಾಯಿ ಬಿಡೋದ್ರೆ ಏನು ಮಾಡಿದ್ದಾರೆ ಮೋದಿಯವರು? ಇಡೀ ಈ ನಮ್ಮ ದೇಶ ಉಳಿಸಕ್ಕೆ ಕಾಂಗ್ರೆಸ್ ಪಕ್ಷದವರು ಬಲಿದಾನ ಕೊಟ್ಟರು. ಇಂದಿರಾ ಗಾಂಧಿ ಮನೆತನದವರು, ನೆಹರು ಮನೆತನದವರು ಬಲಿದಾನ ಕೊಟ್ಟರು. ಈ ಬಡ ಜನಕ್ಕೆ ಜಮೀನು ಆಸ್ತಿ ಉಳ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡಿದವರು ಕಾಂಗ್ರೆಸ್ನವರು. ನಿಮ್ಮ ಮೋದಿಯವರು ಏನು ಮಾಡಿದ್ದಾರೆ? ಸುಮ್ಮನೆ ಇಲ್ಲೆಲ್ಲ ನಿಂತ್ಕೊಳ್ಳೋದು ಅವರು ಅಂತೆಲ್ಲ ಓಟ್ ಕೊಟ್ಟು ಗೆಲ್ಸೋರು ಮತದಾರ ಪ್ರಭುಗಳು. ಅದನ್ನು ಮೊದಲು ತಿಳ್ಕೊಳ್ಳಿ. ಸುಮ್ಮನೆ ಯಾಕೆ ಜನಗಳನ್ನ ರೊಚ್ಚಿ ಹಳಿಸ್ತೀರಾ ಅಲ್ವಾ? ಅದರಿಂದ ಅಕ್ಕಿ ಕೊಟ್ಟವ್ರು ಯಾರು ನಿಮಗೆ? ಸಿದ್ದರಾಮಯ್ಯನವ್ರು ಕೊಟ್ಟರು.
ನಿಮಗೆ ಮಾಸಾಸಿಕ ಒಂದು ತಿಂಗಳಿಗೆ 1,000 ರೂಪಾಯಿ ಕೊಟ್ಟರು, ಇವರು ಬರೀ 500 ರೂಪಾಯಿ ಕೊಟ್ಟಿದ್ದಾರೆ. ಅದು 17 ರೂಪಾಯಿ ಬೀಳುತ್ತೆ ಒಂದು ದಿನಕ್ಕೆ. ಕೂಲಿ ಕೊಟ್ಟಾರೆ ನಮ್ಗೆ ಈ ಮೋದಿ ಅವರು. ಭಿಕ್ಷೆ ಕೊಡ್ತಾ ಇದ್ದಾರೇನ್ರಿ? ಅವ್ರಿಗೆ ಹೊರಗಡೆ ದೇಶ ಸುತ್ತಕ್ಕೆ ಟೈಮ್ ಸಿಗೋದಿಲ್ಲ ಅವ್ರಿಗೆ ಪಾಪ. ಇಲ್ಲಿ ಭಾರತ ದೇಶನ ಏನು ಉದ್ಧಾರ ಮಾಡೋದು ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ನೀವು. ಸುಮ್ಮನೆ ಜನಗಳನ್ನೆಲ್ಲ ಯಾಕೆ ದಾರಿ ತಪ್ಪಿಸ್ತೀರಾ? ಕೇಳ್ರಪ್ಪ ಕೇಳಿ, ನಾನು ಹೇಳ್ತೀನಿ, ನಮ್ಮೂರಲ್ಲಿ ನಂಜಪ್ಪನವರು ನಮ್ಗೆ ನಾಯಕನಾಗಿರೋದ್ರಿಂದ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿಕೊಟ್ರೆ ಇದನ್ನು ಯಾವ ಜಿಲ್ಲೆದಲ್ಲಿ ಮಾಡಿದ್ರೆ ಕೇಳ್ಕೊಬನ್ನಿ, ಮೊದಲು ಯಾವ ಊರ್ಲಾಗಿದ್ದು ಕೇಳ್ಕೊಬನ್ನಿ. ಇಷ್ಟೆಲ್ಲ ಕೆಲಸ ಮಾಡಾರ, ಒಂದಲ್ಲ 4 ದೇವಸ್ಥಾನ ಕೆಲಸ ಮಾಡಾರ, ಇಷ್ಟೆಲ್ಲ ರೋಡ್ ಅಭಿವೃದ್ಧಿ ಮಾಡಿಕೊಟ್ಟಾರ. ನಮ್ಮ ಮಾಡ್ಕೊಡೋರು ಯಾರ? ಎಲ್ಲ ಮಾಡಿಕೊಟ್ರ ನಮ್ಗೆ. ಉಪ್ಪಿನ ಮನಕ್ಕೆ ದ್ರೋಹ ಮಾಡೋದು ಬೇಡ. ನಾವು ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ಗೆ ಓಟ್ ಕೊಡಿ. ನಾ ಕೇಳೋದು ಇಷ್ಟೇ, ಏನಪ್ಪ ಅಂದರೆ ನಮ್ಮೂರಿಗೆ ಸೌಲಭ್ಯ ಬೇಕು. ಇದುವರೆಗೂ ಯಾರೂ ಸೌಲಭ್ಯನೂ ಮಾಡಿಲ್ಲ, ಇನ್ನು ಮುಂದೆ ಯಾರು ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಆದ್ದರಿಂದ ನಾವು ಒಬ್ಬ ನಾಯಕನ ಆಯ್ಸ್ಕೊಂಡಿದ್ದೀವಿ, ನರೇಂದ್ರ ಮೋದಿಯವ್ರನ್ನ ಗೆಲ್ಲಿಸ್ಬೇಕು ಅಂದ್ಕೊಂಡಿದ್ದೀವಿ. ಇಷ್ಟೆಲ್ಲ ಮಾತಾಡಿದ್ರು ಎಲ್ಲ ಸುಳ್ಳು. ನಮ್ಮೂರಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಇಂಡಿಯಾದ ಬಾವುಟ ಹಾಕೋರು ನಾಮಿನೇಷನ್ ಫೈಲ್ ಮಾಡಕ್ಕೆ ಹೇಳಿ. ರಾಹುಲ್ ಗಾಂಧಿ ಗೆದ್ರೆ ಪಾಕಿಸ್ತಾನದಲ್ಲಿ ಪಟಾಕಿ ಹೊಡಿತಾರ, ಇಂಡಿಯಾದಲ್ಲಿ ಹೊಡೆಯಲ್ಲ. ಅದಕ್ಕೆ ಇಂಡಿಯಾದಲ್ಲಿ ಪಟಾಕಿ ಹೊಡೆಯೋ ಮಟ್ಟಕ್ಕೆ ಮೋದಿ ದೇಶ ಮುಖ್ಯ, ದೇಶಕ್ಕೋಸ್ಕರ ಓಟ್ ಹಾಕ್ಬೇಕಷ್ಟೇ, ಅದಕ್ಕೆ ಮೋದಿ ಗೆಲ್ಬೇಕು. ಮೊದಲನೇದಾಗಿ ಹೇಳ್ತಾ, ಇಡೀ ದೇಶದಲ್ಲಿ ಇಡೀ ಪ್ರಪಂಚವೇ ಮೆಚ್ಚುವಂತ ಪ್ರಧಾನಿಯನ್ನ ಇಡೀ ಭಾರತದಲ್ಲಿ ಪ್ರಧಾನಮಂತ್ರಿಗಳು ಈಗೂ ಇರಬಹುದು ಅಂತ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದು ನಮ್ಮ ನೆಚ್ಚಿನ ನರೇಂದ್ರ ಮೋದಿ. ಕೆಲವರು ಇಲ್ಲಿ ಮಾತಾಡ್ತಾ ಹೇಳ್ತಾರೆ ಧ್ರುವ ನಾರಾಯಣರವರು ಮೊದಲನೇ ಸಂಸದರು ಅಂತ. ಅವರ ತಪ್ಪು ಗ್ರಹಿಕೆ ನನ್ನ ಉದಾಹರಣೆಯನ್ನ ಕೊಡ್ತೀನಿ. ಧ್ರುವ ನಾರಾಯಣರವರು ಅನುದಾನ ಬಳಕೆಯಲ್ಲಿ ರಾಜ್ಯದ 8ನೇ ಸ್ಥಾನದಲ್ಲಿದ್ದಾರೆ. ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಬಿಜೆಪಿಯ ಸಂಸದರು. 17ನೇ ಲೋಕಸಭಾ ಚುನಾವಣೆ ಇದೇ ತಿಂಗಳು 18ನೇ ತಾರೀಕು ನಡೆಯಲಿದ್ದು, ಈ ದೇಶ ಕಂಡ ಅಪ್ಪಟ ದೇಶಭಕ್ತ, ಭಾರತ ಮಾತೆಯ ಹೆಮ್ಮೆ ಸುಪುತ್ರ, ಭಾರತ ಮಾತೆಯ ಧೀರ ಪುತ್ರ, ಬಡವರನ್ನು ಉದ್ಧಾರ ಮಾಡುವ ಉದ್ಧಾರಿಕ, ದೇಶ ಕಂಡ ಅಪ್ರತಿಮ ನಾಯಕ ನರೇಂದ್ರ ದಾಮೋದರ ದಾಸ್ ಮೋದಿ ಇವರನ್ನ 17ನೇ ಲೋಕಸಭಾ ಪ್ರಧಾನಿಯನ್ನಾಗಿ ಮಾಡೋದಕ್ಕೆ ನಾವೆಲ್ಲ ಇವತ್ತಿನಿಂದ ನಿದ್ದೆ ಬಿಟ್ಟು, ಊಟ ಬಿಟ್ಟು, ನಮ್ಮ ವೈಯಕ್ತಿಕ ವರ್ಚಸ್ಸನ್ನು ಬಿಟ್ಟು ನಾವು ದೇಶಕ್ಕೋಸ್ಕರ NDA ಅಭ್ಯರ್ಥಿಯಾಗಿ 5 ಬಾರಿ ಗೆದ್ದು 3 ಬಾರಿಗೆ ಸತತವಾಗಿ ಕೇಂದ್ರ ಸಚಿವರಾಗಿ 2 ಬಾರಿ ರಾಜ್ಯ ಸಚಿವರಾಗಿ ಗೆದ್ದಿರ್ತಕ್ಕಂಥ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸ್ಪಷ್ಟ ಬಹುಮತದಿಂದ ಚಾಮರಾಜ ಲೋಕಸಭಾ ಕ್ಷೇತ್ರದಿಂದ ಮೊದಲನೇ ಕಮಲದ ಅಭ್ಯರ್ಥಿಯಾಗಿ ನಾವು ಆಯ್ಕೆ ಮಾಡಬೇಕಾಗಿ ಬರ್ತೇನೆ. ಭಾರತ ದೇಶದಲ್ಲಿ ಇವತ್ತು ದೇಶಭಕ್ತರನ್ನ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅಂತಂದ್ರೆ ನರೇಂದ್ರ ಮೋದಿಯನ್ನು ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಈಗ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಇಲ್ಲಿ ವಿಜಯಶಾಲಿಗಳಾಗಬೇಕು. ಕ್ಷೇತ್ರದಲ್ಲಿ ಧ್ರುವ ನಾರಾಯಣರವರು ಈ ಭಾಗದಲ್ಲಿ ಈ ಎಲೆಕ್ಷನ್ ಟೈಮ್ ಮಾತ್ರ ಬಂದಿದ್ದಾರೆ ಹೊರತು ಯಾವುದೇ ರೀತಿಯಾದ ಅನುದಾನಗಳನ್ನ ಗುಂಡ್ಲುಪೇಟೆ ತಾಲೂಕಿಗೆ ಕೊಟ್ಟಿಲ್ಲ. ಈ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಮತವನ್ನ ಕೊಡೋದ್ರ ಮುಖಾಂತರ ಬಿಜೆಪಿಯನ್ನ ಜಯಶೀಲರಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾರೆ. ಕೇಳ್ರಪ್ಪ ಕೇಳಿ, ಈ ಬಾರಿ 18ನೇ ತಾರೀಕು ನಡೀತಕ್ಕಂತ ಚುನಾವಣೆಯಲ್ಲಿ ಈ ದೇಶದ ಅಪ್ರತಿಮ ರಾಷ್ಟ್ರಭಕ್ತನಾದಂತ ನರೇಂದ್ರ ಮೋದಿಯನ್ನ ಗೆಲ್ಲಿಸಬೇಕು. ಎಲ್ಲ ಹೇಳ್ತಿದ್ರು ದೇಶ ಸುತ್ತಾನೆ ಮೋದಿ, ದೇಶ ಸುತ್ತಾನೆ ಅಂತ ಹೇಳ್ತಿದ್ರು ಮೋದಿನ. ದೇಶ ಯಾಕೆ ಸುತ್ತ ಅಂತ ಹೋದ ತಿಂಗಳು ನಡೆದಂತ ಸರ್ಜಿಕಲ್ ಸ್ಟ್ರೈಕ್ ಇದೆಲ್ಲ ಅವತ್ತು ಗೊತ್ತಾಯ್ತು. ಯಾಕಪ್ಪ ಅಂದ್ರೆ ಅಭಿನಂದನ ಅಪಹರಣ ಆಯ್ತು. ಬರೀ 24 ಗಂಟೆ ಒಳಗಡೆ ಅಭಿನಂದನ ತಂದು ಒಪ್ಪಿಸಿದ್ರು. ಆ ತಾಕತ್ತು ನರೇಂದ್ರ ಮೋದಿ ಒಬ್ಬನಿಗೆ ಮಾತ್ರ ಸಾಧ್ಯ. ನರೇಂದ್ರ ಮೋದಿ ಅವರು ಬಟ್ಟೆ ಹಾಕಿರ್ತಾರೆ 30,000 ರೂಪಾಯಿದ 40,000 ರೂಪಾಯಿದ ಅಂತ ಹೇಳ್ತಾರೆ ಬಂಧುಗಳೇ. ಇದನ್ನ ಸುಳ್ಳು ವಂಶ ಪರಂಪರೆ ಮಾಡ್ಕೊಂಡು ಬಂದ್ರು. ನೆಹರು ಆಯ್ತು, ಇಂದಿರಾ ಗಾಂಧಿ ಆಯ್ತು, ರಾಹುಲ್ ಗಾಂಧಿ ಆಯ್ತು, ರಾಜೀವ್ ಗಾಂಧಿ ಆಯ್ತು. ಇವತ್ತು ಇನ್ನೇನಾಗ್ಬೇಕು ಗೊತ್ತಿಲ್ಲ. ಈ ಒಂದು ವಂಶ ಪರಂಪರೆಯ ರಾಜಕಾರಣಕ್ಕೆ ನಾವು ತಡೆ ಒಡ್ಡಬೇಕು ಅಂತಂದ್ರೆ ಈ ದೇಶದ ಅಪ್ರಥಮ ಹೋರಾಟಗಾರ ನರೇಂದ್ರ ಮೋದಿ ಅವರನ್ನು ಗೆಲ್ಲಿಸಬೇಕು. ನೋಡಿದ್ರಲ್ಲ, ನಮ್ಮ ಕೇಳ್ರಪ್ಪೋ ಕೇಳಿ
ಕಾರ್ಯಕ್ರಮದ ಮುಖಾಂತರ ಇಲ್ಲಿನ ಜನತೆ ಏನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನತೆ ಯಾರಿಗೆ ಓಟ್ ಹಾಕಬೇಕು, ಯಾರು ಪ್ರಧಾನಿ ಆಗಬೇಕು, ಯಾರು ಅಭ್ಯರ್ಥಿ ಆಗಬೇಕು, ತಮ್ಮ ಸಮಸ್ಯೆಗಳೇನು, ಇದ್ರ ಬಗ್ಗೆ ಎಲ್ಲ ತಮ್ಮ ಮುಕ್ತವಾದ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜಾಲ ನಮ್ಮದು, ಬಲ ನಿಮ್ಮದು.